ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಕ್ಕಪ್ಪ ನಾನು ಈ ರೀತಿ ಲೈವ್ ಬಂದು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಮಾಲ್ ಆರು ಬಿಗ್ ಒಂದು ಗೊತ್ತಿಲ್ಲ, ನನಗೆ ಒಂಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಏನಪ್ಪ ಅಂತ ಅಂದರೆ, ಆಲ್ಮೋಸ್ಟ್ ಎಲ್ಲ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಗೊತ್ತಿರುತ್ತೆ. ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕು ಅಂತ ಅಂದರೆ 4000 ವಾಚ್ ಅವರ್ಸ್ ಹಾಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು ಅಂತ. ವಿತಿನ್ 365 ಡೇಸಲ್ಲಿ ಇದು ಒಂದು ಕಂಪ್ಲೀಟ್ ಆಗಿರಬೇಕು ಅಂತ ರೂಲ್ ಇದೆ. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ 1 year 2 months ಕಂಪ್ಲೀಟ್ ಆಗ್ತಾ ಬಂತು. ಇದುವರೆಗೂ ಕೂಡ ನನ್ನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದರೆ 1000 ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿಲ್ಲ, ಹಾಗೆ 4000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಕೆಲವೊಂದು ವಿಡಿಯೋಸ್ ನಾನು ಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು, ಆದರೂ ಪರವಾಗಿಲ್ಲ, ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದರೆ ಅದು ಕಂಪ್ಲೀಟ್ ಆಗುತ್ತೆ ಅಂತ. ಸೊ ನಾನು ಅದೇ ರೀತಿ ಕೂಡ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಆಗಿದೆ ಅಂತ ಅಂದರೆ, ಈಗ ಲಾಸ್ಟ್ 15 ಡೇಸಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ, ನನ್ನ ವಾಚ್ ಅವರ್ಸ್ ಬಂದು ಇಮ್ಮಿಡಿಯೇಟಾಗಿ ಡಿಕ್ರೀಸ್ ಆಗ್ತಾ ಇದೆ. ನಾನು ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರು ಕೂಡ ಅದು ಡಿಕ್ರೀಸ್ ಆಗ್ತಾನೇ ಇದೆ, ಇನ್ಕ್ರೀಸ್ ಆಗ್ತಾನೇ ಇಲ್ಲ. ಸೊ ನಾನು ಸ್ವಲ್ಪ ಏನೋ ಮೈನರ್ ಪ್ರಾಬ್ಲಮ್ ಇರ್ಬೋದು, ಆ ಥರನೇ ಆಗ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದು ಇನ್ಕ್ರೀಸ್ ಆಗ್ಬೋದು ವಾಚ್ ಅವರ್ಸ್ ಅಂತ ಹೇಳಿಬಿಟ್ಟು ವೀಕ್ಲಿ ಒಂದು 2-3 ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ವಾಚ್ ಅವರ್ಸ್ ಇನ್ಕ್ರೀಸ್ ಆಗ್ತಾನೆ ಇಲ್ಲ, ಡಿಕ್ರೀಸ್ ಆಗ್ತಾನೆ ಇದೆ. ಲಾಸ್ಟ್ ಅಕ್ಟೋಬರ್ ನವೆಂಬರಲ್ಲಿ ನನಗೆ ಒಂದು ಯೂಟ್ಯೂಬಿಂದ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ನಾನು ಚೆಕ್ ಮಾಡ್ತಾ ಇದ್ದೆ, ವಾಚ್ ಅವರ್ಸ್ ಇಷ್ಟು ಕಂಪ್ಲೀಟ್ ಆಗಿದೆ, ಸಬ್ಸ್ಕ್ರೈಬರ್ ಎಷ್ಟಾಗಿದೆ ಅಂತ ನೋಡುವಾಗ ನನಗೆ ಒಂದು ಎಲಿಜಿಬಿಲಿಟಿ ಅಂತ ಬರ್ತಾ ಇತ್ತು. ಸೊ ಅದನ್ನು ಚೆಕ್ ಮಾಡಿದಾಗ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಕ್ಕೆ ತುಂಬ ಹತ್ತಿರದಲ್ಲೇ ಇದ್ದೆ ನಾನು. ಸೊ ಎಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ನನಗೆ. ಹೇಳೋದ್ರಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೂ ಆಗ್ಬೋದು. ಹಾಗಾಗಿ ನಾನು ಹೇಳ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಎಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಇನ್ನೇನಿನ ಹತ್ತಿರದಲ್ಲೇ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಈ ಥರ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಂಗೆ ಐಡಿಯಾಸ್ ಕೂಡ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂತಂದರೆ ಯಾವ ಯೂಟ್ಯೂಬರ್ಸ್ ಕೂಡ ನಂಗೆ ಅಷ್ಟೊಂದು ಕ್ಲೋಸ್ ಆಗಿಲ್ಲ. ಸೊ ಹಾಗಾಗಿ ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆನಾ, ಯೂಟ್ಯೂಬರ್ಸ್ಗೆ ಗೊತ್ತಿದ್ರೆ ನೀವು ಈ ಥರ ಫೇಸ್ ಮಾಡ್ತಾ ಇದ್ರೆ ಪ್ಲೀಸ್ ನನಗೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಾನು ಈ ಥರ ಮಾತಾಡ್ತಾ ಇರೋದು ಅಥವಾ ಹೇಳ್ತಾ ಇರೋದು ತಪ್ಪೋ ಸರಿನೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಯಾರ ಹತ್ರ ಹೇಳಬೇಕು ಈ ಒಂದು ಪ್ರಾಬ್ಲಮ್ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅದ್ರ ಬಗ್ಗೆ ನನಗೆ ಝೀರೋ ನಾಲೆಡ್ಜ್. ನಮ್ಮ ಮನೆಯವ್ರಿಗೂ ಕೂಡ ಯಾರಿಗೂ ಏನೂ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದೇನೇ ಇದ್ರೂ ನಾನೇ ಸರ್ಚ್ ಮಾಡಿ ನಾನೇ ತಿಳ್ಕೊಳ್ತಾ ಇರ್ತೀನಿ. ಇದು ಹೇಳಿದ್ದು ಸರಿನೋ ತಪ್ಪು ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅನ್ನೋದು ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನಿಮ್ಗಳ ಹತ್ರನೇ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಲಾಸ್ಟ್ ನಾನು ಒಬ್ಬರು ಯೂಟ್ಯೂಬರ್ ವಿಡಿಯೋಸ್ನ ನೋಡ್ತಾ ಇದ್ದೆ. ಅವರು ಕೂಡ ಇದೇ ರೀತಿಯಾದ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಈಗ ಒಂದು 2 days ಬ್ಯಾಕ್ ಅವ್ರ ವಿಡಿಯೋಸ್ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ನನಗೆ, ನಾನು ಕೂಡ ಇದೇ ರೀತಿಯಾದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇರಲಿಲ್ಲ. ಅವರು ಫಸ್ಟ್ ಮಾನಿಟೈಸೇಷನ್ ಆಗೋಕ್ಕೆ ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗಿದೆ, ಆವಾಗ ಮಾನಿಟೈಸೇಷನ್ ಆಯಿತು ಅಂತಲೇ ಹೇಳಿದರು. ಸೊ ನಾನು ಕೂಡ ಈ ಥರದ ವಿಡಿಯೋಸ್ನ ನೋಡಿ ಇಲ್ಲ, ನನಗೂ ಇನ್ನೂ ಸ್ವಲ್ಪ ದಿವಸದಲ್ಲಿ ವ್ಯೂವ್ಸು, ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಅಂದ್ಕೊಂಡು ವಿಡಿಯೋಸ್ ಮಾಡ್ತಾನೆ ಇದ್ದೀನಿ, ಬಿಡ್ತಾ ಇಲ್ಲ. ಆದರೂ ಕೂಡ ಈ ರೀತಿ ಆಗ್ತಾ ಇದೆ, ಯಾಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದಕ್ಕೆ ವಿಡಿಯೋಸ್ ಮಾಡಿ ಹಾಕೋದಂದರೆ ಅದು ಈಸಿ ಕೆಲಸ ಅಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಎಡಿಟ್ ಮಾಡುವಾಗಲೇ ನಂಗೆ ಗೊತ್ತಾಗ್ತಾ ಇರೋದು ಇದು ಎಷ್ಟು ಕಷ್ಟದ ಕೆಲಸ ಅಂತ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರಿಗೆ ತುಂಬ ಚೆನ್ನಾಗೇ ಗೊತ್ತಿರುತ್ತೆ. ವಿಡಿಯೋಸ್ ವ್ಯೂಸ್ ಬರಲಿಲ್ಲ ಅಂದರೆ, ಲೈಕ್ಸ್ ಬರಲಿಲ್ಲ ಅಂದರೆ ಎಷ್ಟು ಒಂಥರ ಬೇಜಾರಾಗುತ್ತೆ ಅಂತ. ಅದರಲ್ಲಿ ಈ ಥರ ಆಗ್ತಾ ಹೋದರೆ ವಿಡಿಯೋಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಸೊ ನಂಗೆ ಇತ್ತೀಚೆಗೆ ಅದೇ ಥರ ಆಗ್ತಾ ಇದೆ. ನಾನು ಕೂಡ ಲಾಸ್ಟ್ ಸ್ವಲ್ಪ ದಿವಸದಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಈ ಥರ ಆಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸ್ಕೊಡಿ. ಸೊ
ಇದಿಷ್ಟು ನಾನು ಇವಾಗ ಫೇಸ್ ಮಾಡ್ತಾ ಇರೋವಂಥ ಪ್ರಾಬ್ಲಮ್ಮು. ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸ್ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.